ಬೇರೆಯವರ ಸಫಲತೆನ ನೋಡಿ ನೀನ್ ಯಾಕೆ ಹೊಟ್ಟೆ ಹೊರ್ಕೊಂತೀಯ? ನಿನ್ನಲ್ಲಿ ಧಮ್ ಇದ್ರೆ, ಗೆಲ್ಲೋ ಯೋಗ್ಯತೆ ಇದ್ರೆ ಬೇರೆಯವರಿಗೆ ನಿನ್ನ ಗೆಲುವನ್ನ ತೋರಿಸಿ ಹೊಟ್ಟೆ ಹೊರ್ಸು. ನೀನೇನ್ ಮಾಡಬಲ್ಲೆ ಅಂತ ಅವ್ರಿಗೆ ತೋರ್ಸು. 100 ಜನ ಸೇರಿ ನಿನ್ನನ್ನ ಎಷ್ಟು ಹಾಳು ಮಾಡೋಕ್ ಸಾಧ್ಯನೋ ಅದಕ್ಕಿಂತ ಜಾಸ್ತಿ ನಿನ್ನ ಮನ್ಸು ನಿನ್ನನ್ನ ಹಾಳು ಮಾಡ್ತಾ ಇದೆ. ಮೈ ಫ್ರೆಂಡ್, ಟೈಮ್ ನಿನ್ಗೆ ನೆನ್ಪ್ ಮಾಡಲ್ಲ, ಟೈಮ್ ನ ನೀನ್ ನೆನ್ಪ್ ಮಾಡ್ಕೋಬೇಕು. ನಿನ್ಗೋಸ್ಕರ, ನಿನ್ನ ಟಾರ್ಗೆಟ್ಗೋಸ್ಕರ ಟೈಮೇ ಉಳಿದಿರುವಂತ ಅದ್ ಯಾವ ಬೆಟ್ಟ ಕಡಿತಿದ್ಯಾ ಗುರು ನೀನು? ಈ ಲೇಜಿನೆಸ್ ನ ಬಿಟ್ಟಾಕು, ತಳ್ಳ ಹಾಕೋ ಗುಣ ಸುಟ್ಟಾಕು. ನಿನ್ನ ವಿನಾಶಕ್ಕೆ ಹೊರಗಿನ ಶತ್ರುಗಳಿಗಿಂತ ಈ ಒಳಗಿನ ಶತ್ರುಗಳೇ ಕಾರಣ. ಅದಕ್ಕೆ ಹೋರಾಡಿ ಮೊದಲು ಇವುಗಳನ್ನ ಸೋಲ್ಸಿ ಗೆದ್ದು ಹೊರಗಡೆ ಬಾ. ಆಮೇಲೆ ನೋಡು, ನಿನ್ನನ್ನ ತಡೆಯೋಕ್ ಯಾರು ಇರಲ್ಲ. ದೇಶದಲ್ಲಿ ನಿನ್ನ ಹೆಸರಿನಷ್ಟೇ ಅಲ್ಲ, ಜಗತ್ತಲ್ಲಿ ದೇಶದ ಹೆಸರು ಕೂಡ ನೀನು ಬೆಳಗಿಸ್ತೀಯ. ಮೈ ಫ್ರೆಂಡ್, ಕಟ್ಟ ಕಡೆಯ ಮಾತನ್ನ ನೆನ್ಪಿಟ್ಕೋ. ಮನಸ್ಸು ಗೆಲ್ಲೋ ತಾಕತ್ತಿರೋನ್ಗೆ ಜಗತ್ತು ಯಾವ ಲೆಕ್ಕಾನೇ ಅಲ್ಲ. ಫೇಲ್ಯೂರ್ ನಿನ್ಗೆ ಕಲ್ಸ್ಕೊಡೋ ಅಷ್ಟು ಸಕ್ಸಸ್ ಯಾವತ್ತಿಗೂ ಕಲ್ಸ್ಕೊಡಕ್ ಸಾಧ್ಯನೇ ಇಲ್ಲ. ಈ ವಿಡಿಯೋದಲ್ಲಿ ನಿನ್ನನ್ನ ನಾಶ ಮಾಡಕ್ಕೆ ಟ್ರೈ ಮಾಡ್ತಾ ಇರೋ 7 ಶತ್ರುಗಳ ಬಗ್ಗೆ ಮಾತಾಡೋಣ. ಇವುಗಳಿಗೆ ನೀನು ಸ್ವಲ್ಪನೂ ಮೇಲ್ ಬರೋದು, ಸ್ವಲ್ಪ ದುಡ್ಡು ಮಾಡೋದು ಅಥವಾ ಸ್ವಲ್ಪನೂ ಹೆಸರು ಮಾಡೋದು ಇಷ್ಟ ಇಲ್ಲ. ಅದಕ್ಕೇನೆ ಎಷ್ಟು ಬೇಗ ಈ 7 ಶತ್ರುಗಳನ್ನ ನಾಶ ಪಡಿಸ್ತೀಯೋ ಅಷ್ಟು ಬೇಗ ನೀನ್ ಮೇಲ್ ಬರ್ತೀಯ. ಅಷ್ಟೇ ಎಕ್ಸ್ಟ್ರಾ ಟೈಮ್ ನಿಂಗೆ ನಿನ್ನ ಕನ್ಸುಗಳನ್ನ ನೆನ್ಸ್ ಮಾಡ್ಕೊಳ್ಳೋಕೆ ಸಿಗುತ್ತೆ. ವಿಡಿಯೋನ ಕೊನೆ ತನಕ ನೋಡಿ. ಡೈರೆಕ್ಟ್ ಹಿಟ್, ನೋ ಬಕ್ ಬಕ್. ಮೊದಲನೇ ಶತ್ರು ಸೆಲ್ಫ್ ಡೌಟ್. ನಿನ್ ಮೇಲೆನೆ ನಿನಗ್ ನಂಬಿಕೆ ಇಲ್ಲ ಅಂದ್ರೆ ಜಗತ್ತು ನಿನ್ನನ್ನ ಹೇಗ್ ನಂಬುತ್ತೆ? ನಾನಿದನ್ನ ಮಾಡ್ಬೋದಾ ಅನ್ನೋ ಡೌಟೇ ನಿನ್ನ ಟಾರ್ಗೆಟ್ ಹಾಗೂ ಕನ್ಸನ್ನ ಶುರು ಆಗೋಕೆ ಮುಂಚೆನೆ ಕೊಂದಾಕ್ಬಿಡುತ್ತೆ. ಅದಕ್ಕೆ ನಿನ್ ಮೇಲೆ ನಿನ್ ಡೌಟ್ ಮಾಡೋದು ಮೊದಲು ಬಿಟ್ಬಿಡು. ನಿನ್ ಬಗ್ಗೆ ನೀನೇನಾಗ್ಬೇಕು ಅನ್ಕೊಂಡಿದ್ಯೋ ಅದನ್ನ ನೀನು ಎಂಥದ್ದೇ ಪರಿಸ್ಥಿತಿ ಬಂದ್ರು ಮಾಡೇ ತೀರ್ತೀನಿ ಅನ್ನೋ ಆತ್ಮವಿಶ್ವಾಸದಲ್ಲಿರು. ಹೋಪ್ ಕಳ್ಕೋಬೇಡ, ಗಿವ್ ಅಪ್ ಮಾಡ್ಬೇಡ ಅಷ್ಟೇ. ನೆಕ್ಸ್ಟ್ ಲೆವೆಲ್ ಸ್ಟ್ರಗಲ್ ಗೆ ನೀನು ನಿನ್ನನ್ನ ತಯಾರು ಮಾಡ್ಕೋಬೇಕು. ಬಿಕಾಸ್ ಯು ಆರ್ ದ ಬೆಸ್ಟ್ ಅಂಡ್ ಓನ್ಲಿ ಯು ಕ್ಯಾನ್ ಡೂ ಇಟ್. ನಿನ್ ಮೇಲೆ ಆತ್ಮವಿಶ್ವಾಸ ಇಟ್ಟು ಇನ್ಸ್ಪಿರೇಷನ್ ಆಗಕ್ ಟ್ರೈ ಮಾಡು. ಖುದ್ ಪರ್ ಶಕ್ಕರ್ನ ಬಂದ್ ಕರ್, ಖುದ್ ಕೆ ಲಿಯೇ ಇನ್ಸ್ಪಿರೇಷನ್ ಶುರು ಕರ್. ನಿನ್ನ ಟಾರ್ಗೆಟ್ ಮತ್ತು ನಿನ್ನ ಹಂಬಲ ನಿನ್ನ ಡ್ರೈವಿಂಗ್ ಫೋರ್ಸ್ ಆಗಿರ್ಬೇಕು. ಕಷ್ಟಪಡು, ನಿನ್ನ ಮೇಲೆ ಅನುಮಾನ ಪಡಬೇಡ, ಕೆಪಾಬಿಲಿಟೀಸ್ ಮೇಲೆ ನಂಬಿಕೆ ಇಡು. ಎರಡನೆಯ ಶತ್ರು ಮನಸ್ಥಿತಿ, ನಿನ್ನ ಕಂಫರ್ಟ್ ಝೋನ್. ಯಾವಾಗ್ಲೂ ಕಂಫರ್ಟ್ ಝೋನ್ ನಲ್ಲಿ ಇರಬೇಕು ಅನ್ನೋ ನಿನ್ನ ಮನಸ್ಥಿತಿಯಲ್ಲಿ ಇದ್ಬಿಟ್ಟಿದ್ಯಾ. ಆ ಮನಸ್ಥಿತಿ ಗುಲಾಮ ಆಗ್ಬಿಟ್ಟಿದ್ಯಾ. ಮನ್ಸು ಹೇಳುತ್ತೆ ಆರಾಮಾಗಿರುವಂತ, ನೀನ್ ಆರಾಮಾಗಿದ್ಬಿಟ್ಟಿದ್ಯಾ. ವೆಬ್ ಸಿರೀಸ್ ನೋಡು, ರೀಲ್ಸ್ ನ ಸ್ಕ್ರೋಲ್ ಮಾಡು ಅಂತ ಅದ್ ಹೇಳ್ದಂಗೆ ಕೇಳಿ ನಿನ್ ಮೊಬೈಲ್ ನಲ್ಲಿ ಟೈಮ್ ವೇಸ್ಟ್ ಮಾಡ್ತಾ ಇದೀಯಾ. ಯಾಕೆಂದ್ರೆ ಮನ್ಸಿನ ಗುಲಾಮ ನೀನು. ಅದ್ರ ಮಾತ್ ಕೇಳ್ಕೊಂಡು ನಿನ್ನನ್ನ ನೀನು ಏಕ್ದಮ್ ಕಂಫರ್ಟ್ ಝೋನ್ ನಲ್ಲಿ ಇಟ್ಕೊಂಡಿದ್ಯಾ. ನಿಂಗೆ ಕಂಫರ್ಟ್ ಝೋನ್ ನಿಂದ ಹೊರಗಡೆ ಬರೋಕೆ ಆಗ್ತಾ ಇಲ್ಲ ಅನ್ನೋ ಅಷ್ಟು ಅದ್ರೊಳಗಡೆ ಮುಳುಗೋಗಿದ್ಯಾ. ಅದೇ ಕಾರಣಕ್ಕೆ ಕಷ್ಟ ಪಡೋಕೆ ಅಥವಾ ಏನನ್ನೋ ಹೊಸದು ಮಾಡೋಕೆ ನಿನ್ನ ಕಂಫರ್ಟ್ ಝೋನ್ ನಿನ್ನನ್ನ ಬಿಡ್ತಾ ಇಲ್ಲ. ಎಲ್ಲಿ ಕಂಫರ್ಟ್ ಝೋನ್ ಮಿಸ್ ಆಗ್ಬಿಡುತ್ತೋ ಅನ್ನೋ ಭಯದಲ್ಲಿ ನೀನ್ ಬದುಕ್ತಿದ್ಯಾ. ಯಾವ ಕಾರಣಕ್ಕೆ ನೀನು ಬಂದಿದ್ಯೋ ಆ ಕಾರ್ಯನ ಮಾಡ್ಬೇಕು ಅನ್ಕೊಂಡ್ರು ನಿನ್ ಕೈಲಿ ಮಾಡೋಕಾಗ್ತಿಲ್ಲ. ಯಾವ ಟಾರ್ಗೆಟ್ ನ ನೀನು ಅಚೀವ್ ಮಾಡ್ಬೇಕಿತ್ತೋ ಆ ಟಾರ್ಗೆಟ್ ನ ಕೂಡ ನಿನ್ಗೆ ಅಚೀವ್ ಮಾಡಕ್ ಆಗ್ತಿಲ್ಲ. ನಿನ್ನ ಟಾರ್ಗೆಟ್ ನಿಂದ ಇಷ್ಟು ದೂರ ಹೋಗಿದ್ಯಾ ಅಂದ್ರೆ ಈಗ ಸ್ಟಾರ್ಟ್ ಮಾಡಿದ್ರು ಕೂಡ ಆಕ್ಚುಲಿ ಏನ್ ಮಾಡ್ಬೇಕು ಅಂತ ತಿಳ್ಕೊಳ್ಳೋಕೆ ನಿನಗೆ 1 ತಿಂಗಳು ಬೇಕಾಗುತ್ತೆ. ಯಾಕೆಂದ್ರೆ ನೀನು ಬೇರೆಯದ್ದೇ ಜಗತ್ತಲ್ಲಿ ಜೀವಿಸ್ತಿದ್ಯಾ. ಅಲ್ಲಿ ನಿನಗೆ ಆರಾಮ್, ಮೋಜ್ ಮಸ್ತಿ ಮತ್ತು ಕಂಫರ್ಟ್ ಝೋನ್ ಮಾತ್ರ ಬೇಕಾಗಿದೆ. ಮಜಾ ಮಾಡೋ. ಒಂದು ಸಮಯ ಬರುತ್ತೆ, ಆಗ ಅದು ಅದರ ಅಸಲಿ ಆಟ ತೋರಿಸುತ್ತೆ. ನಿನ್ನ ಕಾರ್ಯ, ನಿನ್ನ ಟಾರ್ಗೆಟ್ ಸಲುವಾಗಿ ಸಮಯ ಯಾವತ್ತಿಗೂ ನಿಲ್ಲೋದಿಲ್ಲ. ತಿಳ್ಕೊ, ನಿನ್ನ ಗೋಲ್, ಟಾರ್ಗೆಟ್ ಹಾಗೂ ಕೆಲಸ ಏನು ಅನ್ನೋದು ನೀನೇ ತಿಳ್ಕೋಬೇಕು. ಅದರ ಹೊಣೆಗಾರ ನೀನೇ. ಟೈಮ್ ನಿನ್ಗೆ ನೆನ್ಪ್ ಮಾಡಲ್ಲ, ಟೈಮ್ ನ ನೀನ್ ನೆನ್ಪ್ ಮಾಡ್ಕೋಬೇಕು. ಅದಕ್ಕೆ ಹೇಳಿದ್ದು ನಿನ್ನ ಅತಿ ದೊಡ್ಡ ಶತ್ರು ನೀನೇ ಅಂತ. ನಿನ್ನ ಚಾಲಾಕಿ ಮನ್ಸು ಹೇಳ್ದಂಗ್ ನೀನ್ ಕೇಳ್ತಿದ್ಯಾ. ಆಕ್ಚುಲಿ ಅದು ನೀನ್ ಹೇಳ್ದಂಗ್ ಕೇಳ್ಬೇಕು. ಅದಕ್ಕೆ ನಾನ್ ಹೇಳದ್ ಕೇಳು. ಈ ಹೊಸ ವರ್ಷದ ಹೊಸ ದಿನದಿಂದ ನಿನ್ನ ಟಾರ್ಗೆಟ್ ಇದು, ನೀನು ಇದನ್ನೇ ಮಾಡ್ಬೇಕು ಅಂತ ಕಲ್ಸು. ಇಷ್ಟು ದಿನ ಮಲಗಿದ್ದು ಆರಾಮ್ ಮಾಡಿದ್ದು ಸಾಕು, ಇವತ್ತಿಂದ ಕೆಲಸ ಮಾಡೋಕ್ ಸ್ಟಾರ್ಟ್ ಮಾಡು ಅಂತ ಹೇಳು. ಮೊದಲಿಗೆ ಅದು ಕೇಳೋದೇ ಇಲ್ಲ. ಯಾಕೆಂದ್ರೆ ಇಷ್ಟು ದಿನ ಅದು ಆರಾಮಾಗಿ ಇದ್ಬಿಟ್ಟಿದೆಯಲ್ಲ. ಆರಾಮ್, ಕಂಫರ್ಟ್ ಝೋನ್ ನಿಂದ ಅಷ್ಟು ಬೇಗ ಹೊರಗಡೆ ಬರೋಕೆ ಸಾಧ್ಯನೇ ಇಲ್ಲ. ಯಾಕೆ ಕಷ್ಟಪಡುತ್ತೆ ಹೇಳು? ಅದಕ್ಕೆ ಬೇಕಾಗಿಲ್ಲ. 100 ಜನ ಸೇರಿ ನಿನ್ನನ್ನ ಎಷ್ಟು ಹಾಳು ಮಾಡೋಕ್ ಸಾಧ್ಯನೋ ಅದಕ್ಕಿಂತ ಜಾಸ್ತಿ ನಿನ್ನ ಮನ್ಸು ನಿನ್ನನ್ನ ಹಾಳು ಮಾಡ್ತಾ ಇದೆ. ಇನ್ನು ಟೈಮ್ ವೇಸ್ಟ್ ಮಾಡ್ತಾ ಮೋಜು ಮಸ್ತಿ ಮಾಡ್ತಾ ನಿನ್ನ ದೇಹ, ಮನ್ಸು ಎಷ್ಟು ಕಂಫರ್ಟ್ ಝೋನ್ ರೂಢಿ ಆಗ್ಬಿಡಿದೆ ಅಂದ್ರೆ ಹೊಸ ಚಾಲೆಂಜ್, ಹೊಸ ಕೆಲ್ಸ ಏನಾದ್ರೂ ಮಾಡ್ಬೇಕು ಅಂತ ಕೇಳಿದ್ರೇನೆ ಅದು ಹೆದರುತ್ತೆ. ಇನ್ನು ಮಾಡೋದು ದೂರದ ಕತೆ. ಇನ್ನು 3ನೇ ಶತ್ರು ಅಂದ್ರೆ ನಿನ್ನ ಲೇಜಿನೆಸ್. ಕೆಲ್ಸ ತಳ್ಳ ಹಾಕೋದು. ಇವತ್ತು ಬೇಡ ನಾಳೆ ಮಾಡೋಣ, ನಾಳೆ ಬೇಡ ನಾಡಿದ್ ಮಾಡೋಣ ಅನ್ನೋದು. ಇವತ್ತೊಂದು ದಿನ ಮಲ್ಕೊಂಡು ಮೋಜು ಮಸ್ತಿ ಮಾಡ್ಬಿಡ್ತೀನಿ, ನಾಳೆಯಿಂದ ಗ್ಯಾರಂಟಿ ಮಾಡ್ತೀನಿ, ನಾಳೆ ಪಕ್ಕ 8 ಅವರ್ಸ್ ಓದ್ತೀನಿ, ಇವತ್ತೊಂದಿನ ಬೇಡ ಅನ್ನೋ ನಿನ್ನ ಯೋಚನೆ. ನಿನ್ನ ಈ ರೂಢಿ ನಿನ್ನ ಸಕ್ಸಸ್ ನ ಆಜುಬಾಜು ಸುಳಿಯಕ್ಕೂ ಬಿಡಲ್ಲ. ನಿನ್ನ ಆ ನಾಳೆ ಯಾವತ್ತು ಬರೋದೇ ಇಲ್ಲ. ನಾಳೆ ಅನ್ನೋ ಈ ನಿನ್ನ ಮನಸ್ಥಿತಿ ಇವತ್ತೇನ್ ಅನ್ಕೊಂಡಿದ್ಯೋ ನಾಳೆ ಮತ್ತೆ ತಿಂಗಳಾನ್ಗಟ್ಲೆ ಏನ್ ಮಾಡ್ಕೊಂಡ್ ಬಂದಿದ್ಯೋ ಅದನ್ನೇ ಮಾಡುತ್ತೆ. ನಿನ್ನ ಕನ್ಸುಗಳು, ನಿನ್ನ ಆಸೆಗಳು ಕಷ್ಟಪಡದೆ ಈಡೇರಲ್ಲ ಅಂತ ನಿಂಗೆ ಅರ್ಥನೇ ಆಗ್ತಿಲ್ಲ. ಒಂದೇ ಒಂದ್ ಸಾರಿ ಟೈಮ್ ಕೈ ತಪ್ಪಿ ಹೋಯ್ತು ಅಂದ್ರೆ ಮತ್ತೆ
ಮತ್ತೆ ಅದು ವಾಪಸ್ ಬರಲ್ಲ. ಆಮೇಲೆ ನೀನ್ ಕಷ್ಟಪಡ್ತೀನಿ ಅಂದ್ರೂ ಆಗಲ್ಲ. ಜೀವನಕ್ಕೆ ಒಂದು ಸರಿಯಾದ ದಿಕ್ಕೇ ಇಲ್ದಂಗ ಆಗಿರುತ್ತೆ. ಯಾಕೆಂದ್ರೆ ನಿನ್ನ ಮೇಲೆ ಎಲ್ಲಾ ಕಡೆಯಿಂದ ಪ್ರೆಷರ್ ಬಿದ್ದು ಒದ್ದಾಡಕ್ ಶುರು ಮಾಡಿರ್ತೀಯ. ಆಗ ಯೋಚನೆ ಮಾಡ್ತೀಯ, ಅಯ್ಯೋ ನಾನೇನ್ ಮಾಡ್ಕೊಂಡ್ಬಿಟ್ಟೆ, ಆಗ ನನ್ನ ಹತ್ರ ತುಂಬಾ ಸಮಯ ಇತ್ತು, ನಾನೇನಾದ್ರೂ ಮಾಡಿದ್ರೆ ಈಗ ನನಗೆ ಹೀಗಾಗ್ತಿರ್ಲಿಲ್ಲ ಅಂತ. ಅದಕ್ಕೇನೆ ಈ ಲೇಜಿನೆಸ್ ನ ಬಿಟ್ಟಾಕು, ತಳ್ಳ ಹಾಕೋ ಗುಣ ಸುಟ್ಟಾಕು. ಇವತ್ತಿನ ಟಾರ್ಗೆಟ್ ನ ಇವತ್ತೇ ಪೂರ್ತಿ ಮಾಡು. ಇವತ್ತಿನ ಟಾರ್ಗೆಟ್ ನಲ್ಲಿ ಸ್ವಲ್ಪನೂ ಬಾಕಿ ಇದ್ರೆ ನಿನಗೆ ನಿದ್ದೆ ಬರಬಾರ್ದು. ಅಯ್ಯೋ ಟಾರ್ಗೆಟ್ ಫುಲ್ಫಿಲ್ ಆಗ್ಲಿಲ್ಲ ಅನ್ನೋ ಟೆನ್ಷನ್ ನಿನ್ನನ್ನ ಕಾಡ್ಬೇಕು. ನಿಂಗೆ ಅಟ್ಲೀಸ್ಟ್ ಇಷ್ಟಾದ್ರೂ ಟೆನ್ಷನ್ ಆಗ್ಲೇಬೇಕು, ನಾಳೆ ಹೀಗಾಗ್ಬಾರ್ದು ಅಂತ. ನಿನ್ನ ನಾಲ್ಕನೆಯ ಶತ್ರು ಸೋತ್ ಬಿಡ್ತೀನಿ ಅನ್ನೋ ಭಯ. ನೀನ್ ಯಾಕೆ ಹೆದರ್ತಿದ್ಯಾ? ನೀನ್ ಇನ್ನೂ ಶುರುನೇ ಮಾಡಿಲ್ವಲ್ಲ. ಕಷ್ಟಪಟ್ಟು ಶುರು ಮಾಡ್ದೆ ಅನ್ಕೋ, ಅವಾಗ್ಲಾದ್ರೂ ಹೆದರೋ ಅವಶ್ಯಕತೆ ಏನಿದೆ? ಆಯ್ತಪ್ಪ ಸೋತೆ ಅಂತಾನೆ ಇಟ್ಕೋ, ನೀನ್ ಕಳ್ಕೊಳ್ಳೋದಾದ್ರೂ ಏನೋ, ಕಳ್ಕೊಳ್ಳೋಕ್ ಏನಿದೆ ನಿನ್ನ ಹತ್ರ? ಇನ್ನೇನ್ ಭಯ? ಟೈಮ್ ವೇಸ್ಟ್ ಆಯ್ತು ಅಂತನಾ? ಹೇಗಿದ್ರು ನೀನ್ ಹಿಂದಿನ ವರ್ಷ ಇದಕ್ಕಿಂತ ಜಾಸ್ತಿನೇ ಟೈಮ್ ವೇಸ್ಟ್ ಮಾಡಿದ್ಯಲ್ವಾ. ಈ ಸಾರಿ ಅಟ್ಲೀಸ್ಟ್ ಟ್ರೈ ಆದ್ರೂ ಮಾಡ್ತಿದ್ಯಲ್ಲ, ಅದಕ್ಕೆ ಖುಷಿ ಪಡು ಮೈ ಫ್ರೆಂಡ್. ಟ್ರೈ ಮಾಡಿದ್ರಿಂದ ತಾನೇ ನಿನಗೆ ಎಲ್ಲಿ ಎಷ್ಟು ಎಫರ್ಟ್ ಹಾಕ್ಬೇಕು, ಎಲ್ಲಿ ನಾನ್ ತಪ್ಪು ಮಾಡಿದೀನಿ, ಎಲ್ಲಿ ನಾನ್ ಮಿಸ್ಟೇಕ್ ಗಳನ್ನ ಮತ್ತೆ ಮಾಡಬಾರ್ದು ಅಂತ ಗೊತ್ತಾಗುತ್ತೆ. ಟ್ರೈ ಮಾಡದೆ ಏನು ಗೊತ್ತಾಗಲ್ಲ ತಾನೆ. ಇನ್ನು ತುಂಬಾ ಜಾಸ್ತಿ ಕಷ್ಟಪಟ್ರು ನಿನಗೆ ಫಲ ಸಿಗ್ತಿಲ್ಲ ಅಂದ್ರೆ ಅದು ವೇಸ್ಟ್ ಅಂತ ಯಾಕೆ ಅನ್ಕೊಂತೀಯ? ನನಗೆ ತುಂಬಾ ಕಲಿಯೋಕ್ ಸಿಕ್ತು. ನಾನು ಆಲ್ರೆಡಿ 90% ಅಚೀವ್ ಮಾಡ್ಬಿಟ್ಟಿದ್ದೆ, ಇನ್ನು 10% ಮಾತ್ರ ಉಳಿದಿತ್ತು. ಅದಕ್ಕೆ ನಂಗೆ 10% ಮೇಲೆ ಜಾಸ್ತಿ ಫೋಕಸ್ ಮಾಡೋದಿದೆ ಅನ್ಕೋ. ಆ 10% ನಲ್ಲಿ ನಿನ್ನ ತಪ್ಪುಗಳಾಗಿರ್ಲಿ, ನಿನ್ನ ಡಿಸಿಪ್ಲಿನ್ ಆಗಿರ್ಲಿ, ಅಥವಾ ನಿನ್ನ ಟೈಮ್ ಮ್ಯಾನೇಜ್ಮೆಂಟ್ ಆಗಿರ್ಲಿ. ಯಾಕೆಂದ್ರೆ ಫೇಲ್ಯೂರ್ ನಿನ್ಗೆ ಕಲ್ಸ್ಕೊಡೋ ಅಷ್ಟು ಸಕ್ಸಸ್ ಯಾವತ್ತಿಗೂ ಕಲ್ಸ್ಕೊಡಕ್ ಸಾಧ್ಯನೇ ಇಲ್ಲ. ಯಾವತ್ತಿಗೂ ನಿಲ್ಬೇಡ. ಫೇಲ್ ಆಗ್ತೀನಿ ಅನ್ನೋ ಭಯ ತೆಗೆದ್ ಬಿಸಾಕಿ ಕಲಿತಾ ಇರ್ಬೇಕು, ಮುಂದಕ್ಕೆ ಹೋಗ್ತಾ ಇರ್ಬೇಕಷ್ಟೇ. ಬಿಟ್ಟು ಬಿಡದಂಗ್ ಕಷ್ಟಪಟ್ರೆ ಗೆಲುವು ಇವತ್ತಲ್ಲ ನಾಳೆ ಸಿಕ್ಕೇ ಸಿಗುತ್ತೆ. ಆದ್ರೆ ನೀನ್ ಇವತ್ತು ಸೋಲ್ತೀನಿ ಅನ್ನೋ ಭಯದಿಂದ ಶುರುನೇ ಮಾಡ್ಲಿಲ್ಲ ಅಂದ್ರೆ, ಕಷ್ಟ ಪಡದೆ ನಿಂತ್ಕೊಂಡ್ಬಿಟ್ರೆ ನಿನ್ ಹತ್ರ ಎಕ್ಸ್ಪೀರಿಯನ್ಸ್ ಇರಲ್ಲ, ಹೊಸದನ್ನ ಕಲಿಯೋಕೂ ಆಗಲ್ಲ. ನಾನ್ ಪ್ರಯತ್ನನಾದ್ರೂ ಪಟ್ಟಿದ್ದೆ ಅಂತ ಅನ್ಕೊಂಡ್ ಮನ್ಸಿಗೆ ಸಮಾಧಾನ ಮಾಡ್ಕೊಳ್ಳೋಕೆ ಅದೂ ಇರಲ್ಲ. ಇನ್ನು ನಿನ್ನ 5ನೆಯ ಶತ್ರು ಟೈಮ್ ಮ್ಯಾನೇಜ್ಮೆಂಟ್. ಏನಾದ್ರೂ ಮಾಡ್ಬೇಕಾದಾಗ ಯಾವಾಗ್ಲೂ ನಿನ್ನ ಹತ್ರ ಟೈಮೇ ಇರಲ್ಲ ಅಂತ ಹೇಳ್ತಿರ್ತೀಯಲ್ಲ. ಎಲ್ರ ಹತ್ರ ದಿನಕ್ಕೆ ಎಲ್ರಿಗೂ ಸೇಮ್ ಟೈಮ್ ಇರುತ್ತೆ. ಅಷ್ಟೇ ನಿಮಿಷ, ಅಷ್ಟೇ ಸೆಕೆಂಡು, ಅಷ್ಟೇ ಗಂಟೆಗಳು, ಅಂದ್ರೆ 24 ಗಂಟೆ ಮಾತ್ರ ಇರ್ತವೆ. ಆ 24 ಗಂಟೆಗಳನ್ನ ಹೇಗೆ ಯುಟಿಲೈಸ್ ಮಾಡ್ಕೋತೀಯಾ, ಮ್ಯಾನೇಜ್ ಮಾಡ್ತೀಯಾ ಅನ್ನೋದೇ ಡಿಫ್ರೆನ್ಸ್. ಯಾಕೆಂದ್ರೆ ಅದು ನಿನ್ನ ಡಿಸಿಪ್ಲಿನ್ ಅನ್ನ ತೋರಿಸುತ್ತೆ. ನೀನು ನಿನ್ನ ಟೈಮ್ ನ ಸರಿಯಾಗಿ ಮ್ಯಾನೇಜ್ ಮಾಡ್ತಿದ್ಯೋ ಇಲ್ವೋ ಅನ್ನೋದು ಯಾರು ಹೊರಗ್ನವ್ರು ಬಂದು ಡಿಸೈಡ್ ಮಾಡೋಕ್ಕಾಗಲ್ಲ. ನಿನಗೆ ನೀನೇ ಟೈಮ್ ಎಲ್ಲಿ ಹೋಗ್ತಿದೆ, ಫ್ರೆಂಡ್ಸ್ ಜೊತೆ ಹೋಗ್ತಿದ್ಯೋ, ಸೋಷಿಯಲ್ ಮೀಡಿಯಾ ಜೊತೆ ಹೋಗ್ತಿದ್ಯೋ, ಅಥವಾ ನಿದ್ದೆಲ್ ಹೋಗ್ತಿದ್ಯೋ ಅಂತ ತಿಳ್ಕೋಬೇಕು. ನಿನ್ಗೋಸ್ಕರ, ನಿನ್ನ ಟಾರ್ಗೆಟ್ಗೋಸ್ಕರ ಟೈಮೇ ಉಳಿದಿರುವಂತ ಅದ್ ಯಾವ ಬೆಟ್ಟ ಕಡಿತಿದ್ಯಾ ಗುರು ನೀನು? ನಿನ್ನ 24 ಗಂಟೆ ಟೈಮ್ನೇ ನಿನಗೆ ಮ್ಯಾನೇಜ್ ಮಾಡಕ್ ಬರ್ತಿಲ್ಲ ಅಂದ್ರೆ ಜೀವನದಲ್ಲಿ ನೀನ್ ಇನ್ನೇನ್ ಮಾಡೋಕ್ ಸಾಧ್ಯ? ನಿನ್ ಸಲುವಾಗಿ ನೀನು ಒಂದೊಂದ್ ಸೆಕೆಂಡ್ ಹೇಗ್ ಯುಟಿಲೈಸ್ ಮಾಡೋದು ಅನ್ನೋದನ್ನ ಕಲಿಲಿಲ್ಲ ಅಂದ್ರೆ ಇನ್ನೇನ್ ಕಷ್ಟ ಪಡ್ತೀಯಾ, ಇನ್ ಹೇಗ್ ಸಕ್ಸಸ್ ಆಗ್ತೀಯಾ? ಅದಕ್ಕೇನೆ ನಾನು ಹೇಳದ್ ಕೇಳು. ಈಗ್ಲೇ ನಿನ್ನ ಹತ್ರ ತುಂಬಾ ಸಮಯ ಇದೆ, ಅದನ್ನ ಸರಿಯಾಗಿ ಬಳಸ್ಕೊಳ್ಳೋದ್ ಕಲಿ. ಪೆನ್ ಪೇಪರ್ ತಗೊಂಡು ಕುತ್ಕೋ. ನೀನು ಒಂದೊಂದ್ ಗಂಟೆನು ಎಲ್ ವೇಸ್ಟ್ ಆಗ್ತಿದೆ ಅಂತ ಬರ್ಕೋ. ಅದನ್ನ ಸರಿಯಾಗಿ ಮ್ಯಾನೇಜ್ ಮಾಡು. ಸಮಯವನ್ನ ಸರಿಯಾದ ಜಾಗದಲ್ಲಿ ಇನ್ವೆಸ್ಟ್ ಮಾಡೋದು ಕಲ್ಕೋ. ಎಲ್ಲಿವರೆಗೂ ನೀನ್ ಸಮಯನ ಕರೆಕ್ಟ್ ಆಗಿ ಯುಟಿಲೈಸ್ ಮಾಡಲ್ವೋ ಅಲ್ಲಿವರೆಗೂ ನಿನ್ನ ಲೈಫ್ ನಲ್ಲಿ ಯಾವ ಕೆಲಸನೂ ಸರಿಯಾಗಿ ಮಾಡೋಕ್ಕಾಗಲ್ಲ. ದ ಟೈಮ್ ಫಾರ್ ಆಕ್ಷನ್ ಇಸ್ ನೌ. ಇಟ್ಸ್ ನೆವರ್ ಟೂ ಲೇಟ್ ಟು ಡೂ ಸಮಥಿಂಗ್. ನಿನ್ನ 6ನೆಯ ಶತ್ರು ನಿನ್ನ ನೆಗೆಟಿವ್ ಥಾಟ್ಸ್. ಜೀವನದಲ್ಲಿ ಏನನ್ನೋ ಮಾಡೋಕಾಗದೇ ಇರುವಷ್ಟು ನೆಗೆಟಿವ್ ಥಾಟ್ಸ್ ಗಳಿಂದ ನಿನ್ನ ತಲೆ ತುಂಬೋಗ್ಬಿಟ್ಟಿದೆ. ನೀನು ಏನನ್ನಾದ್ರೂ ಮಾಡೋಕ್ಕಾಗುತ್ತೆ ಅನ್ನೋ ಝೋನ್ಗೆ ಹೋಗಕ್ಕಾಗ್ತಿಲ್ಲ. ಇದೆಲ್ಲ ನನ್ನ ಕೈಲಿ ಆಗಲ್ಲ, ಇಷ್ಟು ದೊಡ್ಡ ಕೆಲಸನ ನಾನು ಹೇಗ್ ಮಾಡ್ಲಿ ಅಂತ ಹೇಳಕ್ ಶುರು ಮಾಡ್ಬಿಡಿದ್ಯಾ. ನಿನ್ನನ್ನ ನೀನೇ ಡಿಮೋರಲೈಸ್ ಮಾಡ್ತಿದ್ಯಾ, ನಿನ್ನನ್ನ ನೀನೇ ಕೆಳಗ್ ಬೀಳಿಸ್ಕೊತಿದ್ಯಾ. ಎಷ್ಟೊಂದು ಡಿಮೋಟಿವೇಟ್ ಆಗ್ಬಿಟ್ಟಿದ್ಯಾ ಅಂದ್ರೆ ನೀನ್ ಸ್ಟಾರ್ಟ್ ಮಾಡಕ್ ಕೂಡ ಆಗ್ತಿಲ್ಲ. ಹೇಗೆ ನಮ್ ವಿಚಾರಗಳಿರ್ತಾವೋ ಹಾಗೆ ನಮ್ ರೂಟೀನ್ ಇರುತ್ತೆ ಅಂತ ಹೇಳ್ತಾರಲ್ಲ, ಅದೇ ರೀತಿ ನಮ್ ಸುತ್ತಮುತ್ತಲು ಅದೇ ತರದ ಎನರ್ಜಿ ವೈಬ್ರೇಷನ್ ಗಳು ಕ್ರಿಯೇಟ್ ಆಗ್ತವೆ. ನೀನ್ ಎಷ್ಟು ನೆಗೆಟಿವ್ ಥಿಂಕ್ ಮಾಡ್ತೀಯೋ ಅಷ್ಟು ನಿನ್ನ ಸುತ್ತಮುತ್ತಲು ಅದೇ ತರದ ವಾತಾವರಣ ಸೃಷ್ಟಿಯಾಗುತ್ತೆ. ನೀನ್ ಸರಿಯಾಗಿ ಯೋಚನೆ ಮಾಡ್ಲೇ ಇಲ್ಲ ಅಂದ್ರೆ ಅದ್ ಹೇಗ್ ನೀನು ಒಳ್ಳೇದಾಗೋಕ್ ಸಾಧ್ಯ? ನೆಗೆಟಿವ್ ಥಾಟ್ಸ್ ಗಳಿಂದ ಹೊರಗಡೆ ಬಾ, ಎದ್ದೇಳು, ಕೆಲಸ ಶುರು ಮಾಡು. ನಿನ್ನ ಜೀವನದ ಹೋರಾಟನ ನೀನೇ ಮಾಡ್ಬೇಕು. ನಿನ್ನ ಟಾರ್ಗೆಟ್ಗೆ ನೀನೇ ಕಷ್ಟಪಡ್ಬೇಕು, ಯಾರು ಬರಲ್ಲ. ಮೊದಲನೇ ಸಾರಿ ಆಗ್ಲಿಲ್ಲ ಅಂದ್ರೆ ಡೋಂಟ್ ವರಿ. 2ನೇ ಸಾರಿ 3ನೇ ಸಾರಿ ಸತತ ಪ್ರಯತ್ನ ಪಟ್ಟಾದ್ರೂ ನೀನು ಗೆಲ್ಲೇಬೇಕು. ಯಾರಿಗೊತ್ತು, ನಿನ್ನ ಮೊದಲ ಪ್ರಯತ್ನನೇ ನಿನ್ನ ಕೊನೆಯ ಪ್ರಯತ್ನ ಆಗಿ ಅದರಲ್ಲೇ ಗೆದ್ದು ಬಿಡ್ತೀಯಾ ಅಂತ ಬರ್ದಿರ್ಬೋದು. ಒಂದ್ಸಾರಿ ಪ್ರಯತ್ನನಾದ್ರೂ ಪಡು. ಮೊದಲನೇ ಸಾರಿ ಫೇಲ್ ಆದ್ರೂ ಡೋಂಟ್ ವರಿ. ಸೋತು ಗೆಲ್ಲೋದ್ರಲ್ಲಿ, ಕೆಳಗೆ ಬಿದ್ದು ಮೇಲೇಳೋದ್ರಲ್ಲಿ ಅಸಲಿ ಮಜಾ ಇರೋದು. ಇದರಿಂದ ಇಡೀ ಜಗತ್ಗೆ ನೀನು ಸೋಲನ್ನ ಒಪ್ಕೊಂಡು ಹಿಂದಕ್ ಸರಿಯೋ ಮನುಷ್ಯ ಅಲ್ಲ ಅಂತ ತೋರಿಸ್ದಂಗಾಗುತ್ತೆ. ಕೆಳಗ್ ಬಿದ್ರುನು ಮತ್ತೆ ಮೇಲೇಳ್ತೀನಿ ಅಂತ ತೋರಿಸ್ದಂಗಾಗುತ್ತೆ. ನಿನ್ನ ಕೊನೆಯ ಹಾಗೂ ಅತಿ ದೊಡ್ಡ ಶತ್ರು
ನಿನ್ನ ಕಂಪ್ಯಾರಿಸನ್. ಪ್ರತಿಯೊಂದರಲ್ಲೂ ಬೇರೆಯವ್ರ ಜೊತೆಗೆ ನಿನ್ನನ್ನ ನೀನು ಕಂಪೇರ್ ಮಾಡ್ಕೋತಿದ್ಯಾ. ಅವನಿಗಾಗಿದ್ದು ನನ್ಗೆ ಯಾಕಾಗ್ಲಿಲ್ಲ, ನನಗಾಗಿದ್ದು ಅವನ್ಗೆ ಯಾಕಾಗ್ಲಿಲ್ಲ, ಅವನಿಗೆ ಅಷ್ಟು ಬೇಗ ಸಫಲತೆ ಹೇಗ್ ಸಿಕ್ತು, ನಂಗೆ ಯಾಕೆ ಇನ್ನು ಸಿಕ್ಕಿಲ್ಲ, ಅವ್ನ್ ನನ್ನಷ್ಟು ಕಷ್ಟನೂ ಪಡಲ್ಲ, ಆದ್ರೂ ನನಗಿಂತ ಜಾಸ್ತಿ ಮಾರ್ಕ್ಸ್ ತೆಗಿತಾನೆ, ನನಗಿಂತ ಜಾಸ್ತಿ ಗಳಿಸ್ತಿದ್ದಾನೆ. ನಂಗೆ ಒಂದ್ ಹೇಳು ಫ್ರೆಂಡ್, ನೀನ್ ಕಂಪೇರ್ ಮಾಡ್ಕೊಳಕ್ ಬಂದಿದ್ಯಾ ಇಲ್ಲಿಗೆ? ನೀನ್ ಕಂಪ್ಯಾರಿಸನ್ ಯಾವಾಗ್ಲೂ ನಿನ್ನೆಯ ಜೊತೆಗೆ ಮತ್ತು ಇವತ್ತಿನ ಜೊತೆಗೆ ಇರ್ಬೇಕು. ನಿನ್ನೆ ನಾನೇನಿದ್ದೆ, ಇವತ್ತು ನಾನೇನಿದ್ದೀನಿ, ಮತ್ತೆ ನಾಳೆ ಏನ್ ಆಗ್ಬೇಕು ಅನ್ಕೊಂಡಿದೀನಿ ಅನ್ನೋದ್ರ ಬಗ್ಗೆ ಇರ್ಬೇಕು. ನೀನ್ ಬರೀ ನಿನ್ನ ಕಳೆದ ದಿನದಕ್ಕಿಂತ ಇವತ್ತು ಹೇಗೆ ಇಂಪ್ರೂವ್ ಆಗ್ಲಿ ಅನ್ನೋದ್ರ ಕಡೆ ಮಾತ್ರ ಗಮನ ಕೊಡು. ಬೇರೆಯವ್ರ ಜೊತೆ ಕಂಪೇರ್ ಮಾಡ್ಕೊಳ್ಳೋ ಅವಶ್ಯಕತೆ ನಿನಗಿಲ್ಲ. ಎಲ್ರ ಸ್ಟ್ರಗಲ್, ಎಲ್ರ ಕೆಪಾಸಿಟಿ, ಎಲ್ರ ಹಣೆ ಬರ ಮತ್ತು ಎಲ್ರ ಪರಿಸ್ಥಿತಿಗಳು ಒಂದೇ ತರ ಇರಲ್ಲ, ಬೇರೆ ಬೇರೆ ಇರ್ತವೆ. ನಿನ್ನ ಮನ್ಸು, ನಿನ್ನ ಬುದ್ಧಿ, ನಿನ್ನ ಲೈಫ್, ನಿನ್ನ ಟಾರ್ಗೆಟ್ ಗಳು ಬೇರೆನೆ ಇರ್ತವೆ. ಅದಕ್ಕೇನೆ ಕಂಪ್ಯಾರಿಸನ್ ಮಾಡೋದನ್ನ ಮೊದಲು ಬಿಟ್ಬಿಡು. ಬೇರೆಯವರ ಸಫಲತೆನ ನೋಡಿ ನೀನ್ ಯಾಕೆ ಹೊಟ್ಟೆ ಹುರ್ಕೊಂತೀಯ? ನಿನ್ನಲ್ಲಿ ಧಮ್ ಇದ್ರೆ, ಗೆಲ್ಲೋ ಯೋಗ್ಯತೆ ಇದ್ರೆ, ಬೇರೆಯವರಿಗೆ ನಿನ್ನ ಗೆಲುವನ್ನ ತೋರಿಸಿ ಹೊಟ್ಟೆ ಉರ್ಸು. ನೀನೇನ್ ಮಾಡಬಲ್ಲೆ ಅಂತ ಅವ್ರಿಗೆ ತೋರ್ಸು. ಅದನ್ ಬಿಟ್ಟು ಕಂಪೇರ್ ಮಾಡ್ಕೊಂಡು ಊರ್ಕೊಂಡು ಮನ್ಸಿಗೆ ನೋವು ಮಾಡ್ಕೊಳ್ಳೋದು ಯಾಕೆ? ನೀನ್ ಅದೆಲ್ಲ ಮಾಡ್ಕೊಳ್ಳೋ ಅಷ್ಟ್ರಲ್ಲಿ ಅವ್ರು ಇನ್ನು ಮುಂದಕ್ಕೆ ಹೋಗಿರ್ತಾರೆ. ನೀನ್ ಎಲ್ಲಿದೆಯೋ ಅಲ್ಲೇ ಉಳ್ಕೊಂಡ್ಬಿಡ್ತೀಯ ಮೈ ಫ್ರೆಂಡ್. ಅರ್ಧಂಬರ್ಧ ಕಷ್ಟಪಟ್ಟು ಗೆದ್ಬಿಡ್ತೀನಿ ಅನ್ಕೊಂಡ್ರೆ ಅದು ನಿನ್ನ ಮೂರ್ಖತನ ಅಷ್ಟೇ. ಎಲ್ಲಿವರೆಗೂ ನೀನು ನಿನ್ನ 100% ಎಫರ್ಟ್ ಹಾಕೋದಿಲ್ವೋ ಅಲ್ಲಿವರೆಗೂ ನಿಂಗೆ ಗೆಲುವು ಸಿಗುತ್ತೆ ಅನ್ನೋದನ್ನೇ ನೀನು ಮರ್ತು ಬಿಡು. ಹೇಗೆ ಅರ್ಧಂಬರ್ಧ ಪ್ರಯಾಣದಿಂದ ಊರ್ ಮುಟ್ಟೋಕಾಗಲ್ವೋ ಹಾಗೆ ಅರ್ಧಂಬರ್ಧ ಪ್ರಯಾಸದಿಂದ ಸಫಲತೆ ಸಿಗೋಕ್ಕೂ ಸಾಧ್ಯನೇ ಇಲ್ಲ. ಅದನ್ನ ಮೊದಲು ಅರ್ಥ ಮಾಡ್ಕೊ. ಯಾರು ತಮ್ಮ ಸಂಪೂರ್ಣ ಪ್ರಯಾಸ, ಸಂಪೂರ್ಣ ಸಮರ್ಪಣೆ, ಸಂಪೂರ್ಣ ಡಿಸಿಪ್ಲಿನ್ ನಿಂದ ಕಷ್ಟಪಡ್ತಾರೋ ಅಂಥವ್ರಿಗೆ ಮಾತ್ರ ಗೆಲುವು, ಸಫಲತೆ ಸಿಗುತ್ತೆ. ಯಾಕೆಂದ್ರೆ ಅವ್ರಿಗೆ ಗೊತ್ತಿರುತ್ತೆ, ಸ್ವಲ್ಪ ಯಾವ ಮಾರಿದ್ರು, ಸ್ವಲ್ಪ ಕಾನ್ಸಂಟ್ರೇಷನ್ ಕಳ್ಕೊಂಡ್ರು ನಮ್ಮ ಗುರಿಯಿಂದ ತುಂಬಾನೇ ದೂರ ಹೋಗ್ಬಿಡ್ತೀವಿ ನಾವು ಅಂತ. ಅದಕ್ಕೆ ಸೆಲ್ಫ್ ಅನಾಲಿಸಿಸ್ ಮಾಡ್ಕೊ. ನಿನ್ಗೆ ಕಂಪೇರ್ ಮಾಡ್ಕೊಳ್ಳೇಬೇಕಿದ್ರೆ ನಿನ್ನೆಯ ಮಿಸ್ಟೇಕ್ ಗಳ ಜೊತೆ ಮಾಡ್ಕೊ. ಲಾಸ್ಟ್ ಇಯರ್ ನಾನು ಈ ಮಿಸ್ಟೇಕ್ ಗಳನ್ನ ಮಾಡಿದೆ, ಈ ಇಯರ್ ನಾನು ಯಾವ ಮಿಸ್ಟೇಕ್ ಗಳನ್ನು ಮಾಡಬಾರ್ದು, ಆ ಯಾವ ಮಿಸ್ಟೇಕ್ ಗಳನ್ನು ರಿಪೀಟ್ ಮಾಡಬಾರ್ದು. ಮಿಸ್ಟೇಕ್ ಗಳಿಂದಾನೇ ನಾನು ಕಲಿತೀನಿ ಅನ್ನೋ ಛಲ ಇಟ್ಕೊ. ಆ ಮಿಸ್ಟೇಕ್ ಗಳ ಮೇಲೆ ಫೋಕಸ್ ಮಾಡು. ಆ ತಪ್ಪುಗಳು ಯಾಕಾದ್ವು ಅನ್ನೋದ್ರ ಕಡೆ ಜಾಸ್ತಿ ಗಮನ ಕೊಡು. ಮತ್ತೆ ಆಗದೆ ಇರೋ ತರ ನೋಡ್ಕೊ. ಹೀಗೆ ನಿನ್ನನ್ನ ನೀನು ಸರಿ ಮಾಡ್ಕೊಂಡು ಸುಧಾರಿಸ್ಕೊಂಡು ಮುನ್ನುಗ್ಗು. ಗುಂಪಲ್ ಗೋವಿಂದ ಅನ್ಬೇಡ, ಜಗತ್ತಿಗಿಂತ ಮುಂದಕ್ಕೆ ಹೋಗ್ಬೇಕು ತಾನೆ. ಹಾಗಾದ್ರೆ ಬೇರೆಯವ್ರಿಗಿಂತ ತುಂಬಾನೇ ಡಿಫ್ರೆಂಟ್ ಆಗಿನೇ ಮಾಡ್ಬೇಕು. ಕುತ್ಕೊಂಡಲ್ಲೇ ಏನನ್ನು ಮಾಡೋಕ್ಕಾಗಲ್ಲ. ಸೊ ಎದ್ದೇಳು, ಕೆಲಸ ಶುರು ಮಾಡು. ನಿನ್ನೊಳಗೆ ಸಾಕಿದೀಯಲ್ಲ ಈ 7 ಎನಿಮಿಗಳನ್ನ ಮೊದಲು ಹೊರಗಡೆ ತೆಗೆದು ಬಿಸಾಕು. ಯಾಕೆಂದ್ರೆ ಎಲ್ಲಿ ತನಕ ನೀನು ಒಳಗಿನ ಎನಿಮಿಗಳು ನಾಶ ಆಗೋದಿಲ್ವೋ ಅಲ್ಲಿ ತನಕ ನೀನು ಉದ್ಧಾರ ಆಗೋಕ್ ಸಾಧ್ಯನೇ ಇಲ್ಲ. ಈ ವಿಡಿಯೋ ನೋಡ್ತಿದೀಯಲ್ಲ, ಈಗಾಗ್ಲೇ ನಿನ್ಗೆ ಇದೆಲ್ಲ ನಿನ್ ಜೊತೆಗೇನೆ ಯಾಕೆ ಆಗ್ತಿದೆ ಅಂತ ಗೊತ್ತಾಗಿರ್ಬೇಕಲ್ಲ. ನಿನ್ನ ವಿನಾಶಕ್ಕೆ ಹೊರಗಿನ ಶತ್ರುಗಳಿಗಿಂತ ಈ ಒಳಗಿನ ಶತ್ರುಗಳೇ ಕಾರಣ. ಅದಕ್ಕೆ ಹೋರಾಡಿ ಮೊದಲು ಇವುಗಳನ್ನ ಸೋಲ್ಸಿ ಗೆದ್ದು ಹೊರಗಡೆ ಬಾ. ಆಮೇಲೆ ನೋಡು, ನಿನ್ನನ್ನ ತಡೆಯೋಕ್ ಯಾರು ಇರಲ್ಲ. ದೇಶದಲ್ಲಿ ನಿನ್ನ ಹೆಸರನ್ನಷ್ಟೇ ಅಲ್ಲ, ಜಗತ್ತಲ್ಲಿ ದೇಶದ ಹೆಸರು ಕೂಡ ನೀನು ಬೆಳಗಿಸ್ತೀಯ. ಮೈ ಫ್ರೆಂಡ್, ಕಟ್ಟ ಕಡೆಯ ಮಾತನ್ನ ನೆನ್ಪಿಟ್ಕೋ. ಮನಸ್ಸು ಗೆಲ್ಲೋ ತಾಕತ್ತಿರೋನ್ಗೆ ಜಗತ್ತು ಯಾವ ಲೆಕ್ಕನೇ ಅಲ್ಲ.